ಅಮಿತ್ ಶಾ ಕರ್ನಾಟಕದಲ್ಲಿ ದೇವೇಗೌಡರ ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಜೆಡಿಎಸ್ನಲ್ಲಿ ಕುಟುಂಬ ರಾಜಕಾರಣ ಅಂತ ಟಾಂಗ್ ಮೇಲೆ ಟಾಂಗ್ ಕೊಡ್ತಿದ್ದಾರೆ. ಇದಕ್ಕೆ ಇವತ್ತು ಸದನದಲ್ಲಿ ದಳಪತಿಗಳ ಉತ್ತರ ಹೇಗಿತ್ತು ನೋಡಿ. ಅಮಿತ್ ಶಾ ವಿರುದ್ಧ ದಳಪತಿಗಳ ವಾರ್. ಕುಟುಂಬ ರಾಜಕಾರಣ ಟೀಕೆಗೆ ಎಚ್ಡಿಕೆ ಕಿಡಿ. मगर मेरी पार्टी में ऐसा नहीं है कि पार्टी का अध्यक्ष उसके बाद उसी के परिवार का व्यक्ति अध्यक्ष बनेगा, या तो पूरा का पूरा परिवार एमपी या एमएलए बन जाएगा. ये किस प्रकार की कंपैरिजन है? ಕರ್ನಾಟಕ ಚುನಾವಣೆ ಮೇಲೆ ಕಣ್ಣಿಟ್ಟಿರೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೆಡಿಎಸ್ನಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಲೇವಡಿ ಮಾಡಿದ್ರು. ಆದ್ರೆ ಇದಕ್ಕೆ ಕೇಂದ್ರ ಸಚಿವರ ವಿರುದ್ಧ ಎಚ್ಡಿಡಿ ಕುಟುಂಬ ಒಗ್ಗಟ್ಟಾಗಿ ತಿರುಗೇಟಿನ ಮೇಲೆ ತಿರುಗೇಟು ನೀಡುತ್ತಿದೆ. ಕಾಂಗ್ರೆಸ್ ಗೆದ್ರೆ ಹೈಕಮಾಂಡ್ಗೆ ಎಟಿಎಂ ಆಗುತ್ತೆ, ಜೆಡಿಎಸ್ ಗೆದ್ರೆ ಒಂದು ಕುಟುಂಬಕ್ಕೆ ಎಟಿಎಂ ಆಗುತ್ತೆ ಅಂತ ಅಮಿತ್ ಶಾ ಹೇಳಿದ್ರು. ಎಂದು ಸದನದಲ್ಲೇ ಎಚ್ಡಿಕೆ ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ರು. ನಮ್ಮ ಕುಟುಂಬನ ಎಟಿಎಂ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಎಟಿಎಂ ಅಂತೇಳಿ ದಿನ ಬೆಳಗ್ಗೆ ನಾವೇನು ಸರ್ಕಾರ ನಡೆಸಬೇಕಾದ್ರೆ ಎಟಿಎಂ ಬಾಗಿಲು ತಗೊಂಡು ಕೂತಿದ್ದೀವ. ಮಾತಾಡೋದಕ್ಕೆ ಒಬ್ಬ ಗೃಹ ಸಚಿವರಿಗೆ ಒಂದು ಇತಿಮಿತಿ ಬೇಡವಾ? ಹೌದು, ಇವರು ಮಾತಾಡಿದ್ರು ಮೊನ್ನೆ. ದೇವೇಗೌಡರು ಕುಟುಂಬದಲ್ಲಿ ಸೊಸೆ, ಹೆಣ್ಮಕ್ಳು, ಮಕ್ಕಳು, ಮೊಮ್ಮಕ್ಕಳು ಬಾಚ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಹೇಳಿ, ಸಾರ್ವಜನಿಕರು ಮಾತಾಡಿ, ಅಂತೇನು ಅದಕ್ಕೆ ಎದುರಿಸೋ ಶಕ್ತಿ ಇದೆ. ನಾನು ಯಾವುದಾದ್ರೂ ವಿಷಯ ಮಾತಾಡಿದ್ರೆ ದಾಖಲೆ ಇಟ್ಟೆ ಮಾತಾಡಿದ್ದೀನಿ. ಇದಿಷ್ಟೇ ಅಲ್ಲದೆ ಎಚ್ಡಿ ಕುಮಾರಸ್ವಾಮಿ ಸದನದ ಹೊರಗೂ ಅಮಿತ್ ಶಾ ಅವರನ್ನ ಟಾರ್ಗೆಟ್ ಮಾಡಿದ್ರು. ಅಮಿತ್ ಶಾಗೆ ದೆಹಲಿಯಲ್ಲಿ ನಿದ್ದೆ ಬರ್ತಿಲ್ಲ, ಅದಕ್ಕೆ ನಮ್ಮ ಬಗ್ಗೆ ಪದೇ ಪದೇ ಹೇಳಿಕೆ ಕೊಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. Now Amit Shah afraid about the regional parties. In the country, regional parties, they are giving strong reply to BJP government and BJP party. That's why they are afraid about the development of JDS in Karnataka. For that reason only they are regularly attacking JDS. ಇನ್ನೊಂದ್ ಕಡೆ ದೇವೇಗೌಡರನ್ನ ಲಾಟರಿ ಪ್ರಧಾನಮಂತ್ರಿ, ವಿಕಲಚೇತನ ಜೆಡಿಎಸ್ ಎಂದಿದ್ದ ಸಿಟಿ ರವಿ ವಿರುದ್ಧ ಎಚ್ಡಿಕೆ ಗುಡುಗಿದ್ದಾರೆ. ದೇವೇಗೌಡರು ದೇವರ ದಯೆಯಿಂದ ಪ್ರಧಾನಿಯಾದ್ರು, ವಿಕಲಚೇತನ ಮಗು ಆಗಿರೋ ನಮ್ಮ ಪಕ್ಷ ನಿಮಗೆ ಜೀವ ಕೊಟ್ಟಿದೆ ಅಂತ ಬಿಜೆಪಿ ಕಾಲೆಳೆದ್ರು. ಇಲ್ಲಿ ಹೇಳಿದ್ದಾರ ಲಾಟ್ರಿ ಪ್ರಧಾನಮಂತ್ರಿ, ಲಾಟ್ರಿ ಮುಖ್ಯಮಂತ್ರಿ. ಹೌದು, ದೇವೇಗೌಡರು ಲಾಟ್ರಿ ಪ್ರಧಾನಮಂತ್ರಿನೇ. ಅವ್ರೇನು 300 ಸೀಟ್ ತಗೊಂಡೆ ಇದು ಪ್ರಧಾನಮಂತ್ರಿ ಆದ್ರ? ಅವರೇನೋ ದೈವರ ಮೇಲೆ ಒಂದು ನಂಬಿಕೆ ಇತ್ತು, ಏನೋ ಒಂದು ಇದರಲ್ಲಿ ರಾಜಕೀಯದ ಘಟನೆ ಒಳಗೆ ಅವ್ರೇನು ಪ್ರಧಾನಮಂತ್ರಿ ಮಾಡಿ ಅಂತ ಅರ್ಜಿ ಹಾಕೊಂಡು ಹೋಗಿದ್ರ ಅಲ್ಲಿ. ಇಲ್ಲಿ ಇವತ್ತು ನಾನು ಹೇಳ್ತಕ್ಕಂಥದ್ದು, ನಾವು ಲಾಟ್ರಿ ಮುಖ್ಯಮಂತ್ರಿನೋ ಲಾಟ್ರಿ ಪ್ರಧಾನಮಂತ್ರಿನೋ ದೈವೇಚ್ಛೆ ಅದು. ಇನ್ನು ಪ್ರಧಾನಿ ಮೋದಿ, ಅಮಿತ್ ಶಾ ಹಾಗೂ ಜೆಪಿ ನಡ್ಡಾರ ಕರ್ನಾಟಕ ಪ್ರವಾಸಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಟಾಂಗ್ ಕೊಟ್ಟಿದ್ದಾರೆ. ಅವರು ಏನ್ ಮಾಡಿದ್ರೂ ಆಗಲ್ಲ, ರಾಜ್ಯದಲ್ಲಿ ಬಿಜೆಪಿ ಕುಸಿದಿದೆ, ಯಾವ ನಾಯಕರು ಬಂದು ಹೋದ್ರೂ ಬಿಜೆಪಿಗೆ ಮತ ಬರಲ್ಲ ಅಂದ್ರು. ಸರ್, ಅವ್ರು ಏನು ಮಾಡ್ಕೊಂಡು ಹೋದ್ರು ಏನೂ ಆಗಲ್ಲ ಸರ್, ಅವ್ರು ಮಾಡ್ಕೊಂಡು ಹೋಗ್ಲಿ. ಇವತ್ತು ಏನಾಗಿದೆ, ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಒಂದು ಕಡೆ ಕುಸ್ತಿದೆ. ಇಲ್ಲಿವರೆಗೂ ಇಲ್ಲ ಮೋದಿಯವ್ರು ಬರಬೇಕು, ಇಲ್ಲ ಅಮಿತ್ ಶಾ ಅವ್ರು ಬರಬೇಕು, ಇಲ್ಲ ನಡ್ಡಾ ಅವ್ರು ಬರಬೇಕು. ಅವ್ರದ್ದೇ ಆದಂಥ ವೈಯಕ್ತಿಕವಾದಂಥ ಯಾತ್ರೆ ಕಾರ್ಯಕ್ರಮ ಏನಾರು ನಡೀತಾ ಇದೆಯಾ? ಒಟ್ಟಾರೆ ಕೇಂದ್ರ ನಾಯಕರು ರಾಜ್ಯಕ್ಕೆ ಮೇಲಿಂದ ಮೇಲೆ ಬರ್ತಿರೋದು ಜೆಡಿಎಸ್ಗೆ ನಿದ್ದೆಗೆಡಿಸಿದೆ. ಬಿಜೆಪಿ ನಾಯಕರು ನೇರವಾಗಿ ಜೆಡಿಎಸ್ ಕುಟುಂಬ ಪಾಲಿಟಿಕ್ಸ್ ಟಾರ್ಗೆಟ್ ಮಾಡಿದ್ದಾರೆ. ಇದಕ್ಕೆ ಈಗ ದಳಪತಿಗಳು ಒಟ್ಟಾಗಿ ಕೌಂಟರ್ ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.